ಮನೆ ಹೊತ್ತಿನ ಪ್ರಮುಖ 50 ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ನ್ಯೂಸ್ 50ಯಲ್ಲಿ. ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಜೋರಾಗಿದೆ. ಯುದ್ಧಕ್ಕೆ ನಾವು ರೆಡಿ ಎಂಬ ನಟ ಸುದೀಪ್ ಹೇಳಿಕೆ ವಿರುದ್ಧ ದರ್ಶನ್ ಫ್ಯಾನ್ಸ್ ಕೂಡ ತೊಡೆತಟ್ಟಿದ್ದಾರೆ. ನೀವೇ ಯುದ್ಧಕ್ಕೆ ಕರೆದ್ರೆ ಬರ್ದೇ ಇರ್ತೀವಾ ಅಂತ ವಿಜಯಲಕ್ಷ್ಮಿ ಫೋಟೋ ಹಾಕಿ ಅಭಿಮಾನಿಗಳು ಕೌಂಟರ್ ಕೊಟ್ಟಿದ್ದಾರೆ. ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದ ಮಾರ್ಕ್ ಸಿನಿಮಾ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸುದೀಪ್, ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ, ನಾವು ಕೂಡ ಯುದ್ಧಕ್ಕೆ ಸಿದ್ಧ, ನಮ್ಮ ಮಾತಿಗೆ ಬದ್ಧ ಅಂತ ಹೇಳಿದ್ರು. ಅಭಿಮಾನಿಗಳು ನೀವು ಇನ್ನು ಮುಂದೆ ಸುಮ್ಮನೆ ಇರಬೇಡಿ, ನಿಮ್ಮನ್ನ ಕೆಣಕಿದ್ರೆ ನೀವು ಅವರ ಭಾಷೆಯಲ್ಲೇ ಅವರಿಗೆ ಉತ್ತರ ಕೊಡಿ ಅಂತಲೂ ಕೂಡ ಹೇಳಿದರು. ನಟ ದರ್ಶನ್ ಆಪ್ತ ನಟ ಧನ್ವೀರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂತಹ ಪೋಸ್ಟ್ ಫ್ಯಾನ್ಸ್ ವಾರ್ಗೆ ಮತ್ತಷ್ಟು ತುಪ್ಪ ಸುರಿದಂತಾಗಿದೆ. ಕಾಡಲ್ಲಿ ಎಲ್ಲಾ ಪ್ರಾಣಿ ಇರುತ್ತೆ, ಆದ್ರೆ ಸಿಂಹನೇ ರಾಜ ಅಂತ ಪೋಸ್ಟ್ ಹಾಕಿದ್ದಾರೆ. ಈ ಮೂಲಕ ಸುದೀಪ್ಗೆ ಧನ್ವೀರ ಗೌಡ ಟಾಂಗ್ ಕೊಟ್ರಾ ಅನ್ನೋ ಮಾತುಗಳು ಕೇಳಿ ಬರ್ತಾರೆ. ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ನಡುವೆಯೇ ನಟ ಸುದೀಪ್ ಮಾರ್ಮಿಕ ಪೋಸ್ಟ್ ಹಾಕಿದ್ದಾರೆ. ಆಲ್ ಸೆಟ್ ಅಂತ ಕ್ವೆಶ್ಚನ್ ಮಾರ್ಕ್ ಹಾಕಿ ಪೋಸ್ಟ್ ಹಾಕಿರುವಂತಹ ಸುದೀಪ್, 3 ದಿನ ಬಾಕಿ ಇದೆ, ನಿಮ್ಮ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಟ್ವೀಟ್ ಮಾಡಿದ್ದಾರೆ. ಈ ಡಾಟ್ 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 ಹಾಕಿದಾರಲ್ಲ, ಅದರ ಅರ್ಥ ಏನು ಅನ್ನೋದ್ರ ಬಗ್ಗೆ ಫ್ಯಾನ್ಸ್ಗೆ ಕುತೂಹಲ ಕೆರಳಿದೆ. ಯುದ್ಧ ಶುರು ಮಾಡಬೇಕಾದ ಅನಿವಾರ್ಯ ಸೃಷ್ಟಿ ಎಂದು ಸುದೀಪ್ ಮ್ಯಾನೇಜರ್ ಚಕ್ರವರ್ತಿ ಚಂದ್ರಚೂಡ್ ಹೇಳಿದ್ದಾರೆ. ಸುದೀಪ್ ಇರಲಿ ಯಾರೇ ಇರಲಿ ಅನಿವಾರ್ಯ. ಕಿಚ್ಚ ಸುದೀಪ್ ನಮ್ಮ ಮನೆಯ ಅಣ್ಣ ಆಗಿದ್ದಾರೆ. ಯಾವ ಪಡೆ ಏನ್ ಯುದ್ಧ ಅನ್ನೋದು ಗೊತ್ತಾಗಬೇಕು, ಸ್ಪಷ್ಟನೆ ತೆಗೆದುಕೊಂಡ್ರೆ ಅವರ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಡೆವಿಲ್ ಸಿನಿಮಾಗೂ ಪೈರಸಿ ಕಾಟ ವಿಚಾರವನ್ನ ಚಂದ್ರಚೂಡ್ ಪ್ರಸ್ತಾಪಿಸಿದರು. ಸ್ಟಾರ್ ವಾರ್, ಫ್ಯಾನ್ ವಾರ್ ಎಲ್ಲ ಕಡೆ ಇದೆ. ಕೇವಲ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯೂ ಇದೆ. ಆದ್ರೆ ಇದು ಆರೋಗ್ಯಕರವಾಗಿರಬೇಕು ಅಂತ ನಟಿ ರಾಗಿಣಿ ಹೇಳಿದ್ದಾರೆ. ನಟ ಸುದೀಪ್ ಯಾವ ಉದ್ದೇಶದಿಂದ ಹೇಳಿದ್ದಾರೋ ಗೊತ್ತಿಲ್ಲ, ಆದ್ರೆ ಸುದೀಪ್ ಮಾತಿನಲ್ಲಿ ಪರ್ಸನಲ್ ಆಗಿ ಏನು ಇರೋದಿಲ್ಲ ಅಂತ ರಾಗಿಣಿ ಹೇಳಿದ್ದಾರೆ. ಫ್ಯಾನ್ಸ್ ವಾರ್ ಹಾಗೂ ಸ್ಟಾರ್ ವಾರ್ ಬಗ್ಗೆ ಬಿಗ್ ಬಾಸ್ ರಜತ್ ಮೌನ ಮುರಿದಿದ್ದಾರೆ. ನಾನು ದರ್ಶನ್ ಫ್ಯಾನ್, ನನಗೆ ಪ್ರಾಬ್ಲಮ್ ಆದಾಗ ಸುದೀಪ್ ಸರ್ ಮಿಡ್ ನೈಟ್ ಫೋನ್ ಮಾಡಿ ಕೇರ್ ಮಾಡಿದ್ದಾರೆ. ನನ್ನನ್ನು ಜೈಲಿನಿಂದ ಆಚೆ ಕರ್ಕೊಂಡು ಬಂದಿದ್ದು ಅವರೇ. ಅದನ್ನ ದೊಡ್ಡದು ಮಾಡೋದು ಬೇಡ, ಕನ್ನಡ ಸಿನಿಮಾವನ್ನ ಬೆಳೆಸೋಣ, ಈ ಫ್ಯಾನ್ಸ್ ವಾರ್ ಬಿಡೋಣ ಅಂತ ರಜತ್ ಹೇಳಿದರು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯ್ ಹಜಾರೆ ಕ್ರಿಕೆಟ್ ಪಂದ್ಯ ಆಡಿಸುವ ವಿಚಾರವಾಗಿ ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಕಮಿಟಿ ರಚನೆ ಮಾಡಲಾಗಿದೆ. ಈ ಸಮಿತಿ ಸ್ಟೇಡಿಯಂಗೆ ಭೇಟಿ ಕೊಟ್ಟು ಸಂಜೆ 5 ಗಂಟೆಗೆ ಗೃಹ ಸಚಿವರಿಗೆ ವರದಿ ಸಲ್ಲಿಸಲಿದೆ. ಪ್ರೇಕ್ಷಕರಿಲ್ಲದೆ ಪಂದ್ಯ ನಡೆಸುವ ಬಗ್ಗೆ ವೆಂಕಟೇಶ್ ಪ್ರಸಾದ್ ನೇತೃತ್ವದ ಕೆಎಸ್ಸಿಎ ತಂಡ ಮನವಿ ಮಾಡಿದ್ದು, ಪ್ರೇಕ್ಷಕರಿಲ್ಲದೆ ಪಂದ್ಯ ನಡೆಸುವುದಕ್ಕೆ ಅವಕಾಶ ನೀಡುವಂತೆ ಕೆಎಸ್ಸಿಎ ಮನವಿ ಮಾಡಿದೆ. ಸಮಿತಿ ವರದಿ ಬಂದ ಬಳಿಕ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರ ಮತ್ತೆ ಖ್ಯಾತೆ ತೆಗೆದಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ವಿರುದ್ಧ ಲೋಕಸಭಾ ಸ್ಪೀಕರ್ಗೆ ಓಂ ಬಿರ್ಲಾಗೆ ದೂರು ನೀಡಲಾಗಿದೆ. ಕನ್ನಡ ರಾಜ್ಯೋತ್ಸವ ದಿನದಂದು ಕರ್ನಾಟಕ ಗಡಿ ಪ್ರವೇಶಕ್ಕೆ ನಿರ್ಬಂಧ ಹೇರಿದ್ದಕ್ಕೆ ಎಂಇಎಸ್ ಸಂಸದ ಧೈರ್ಯಶೀಲ್ ದೂರು ಕೊಟ್ಟಿದ್ದಾರೆ. ಹಕ್ಕುಚ್ಯುತಿ ತಂದಿದ್ದಾರೆ ಅಂತ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ವಿರುದ್ಧ ದೂರು ನೀಡಿದ್ದಾರೆ. ಗದಗ ನಗರದಲ್ಲಿರುವ ಶಾಂತಿ ಚಿತ್ರಮಂದಿರದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಬೆಂಕಿ ಕೆನಾಲ್ಗೆಗೆ ಕುರ್ಚಿ, ಸ್ಪೀಕರ್, ಪಿಒಪಿ ಸೇರಿ ಪೀಠೋಪಕರಣಗಳೆಲ್ಲ ಭಸ್ಮ ಆಗಿದೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಅನಾಹುತದಿಂದ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಘಟನೆಗೆ ನಿಖರ ಕಾರಣ ಏನು ಅಂತ ಗೊತ್ತಾಗಿಲ್ಲ. ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಕಚೇರಿಗೆ ಆರ್ಡಿಎಕ್ಸ್ ಬಾಂಬ್ ಇಟ್ಟಿರೋದಾಗಿ ಬೆದರಿಕೆಯ ಇಮೇಲ್ ಬಂದಿದೆ. ಇಮೇಲ್ ಮೂಲಕ ಬಾಂಬ್ ಮಧ್ಯಾಹ್ನ 1 ಗಂಟೆಗೆ ಸ್ಫೋಟ ಆಗುತ್ತೆ ಅಂತ ಸಂದೇಶ ರವಾನಿಸಲಾಗಿದೆ. ಇಮೇಲ್ ನೋಡಿ ಅಧಿಕಾರಿಗಳು, ಸಾರ್ವಜನಿಕರು ಆತಂಕಗೊಂಡಿದ್ರು. ಸ್ಥಳಕ್ಕೆ ಸರಗೂರು ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಾಸನ ಜಿಲ್ಲೆ ಆಲೂರು ತಾಲೂಕು ಕಚೇರಿಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. ಅನಾಮಧೇಯನಿಂದ ಕಚೇರಿಗೆ ಬಾಂಬ್ ಇಟ್ಟಿರುವುದಾಗಿ ಮೇಲ್ ಕಳಿಸಿದ್ದಾರೆ. ಸಿಬ್ಬಂದಿ ಇಮೇಲ್ ನೋಡ್ತಾ ಇದ್ದಂತೆಯೇ ತಹಶೀಲ್ದಾರ್ ಮಲ್ಲಿಕಾರ್ಜುನ್ಗೆ ಮಾಹಿತಿ ನೀಡಿದ್ರು. ಸ್ಥಳಕ್ಕಾಗಮಿಸಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ, ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ತಂದೆಯಿಂದಲೇ ಗರ್ಭಿಣಿ ಮಗಳ ಮರ್ಯಾದಾ ಹತ್ಯೆ ಪ್ರಕರಣ ಸಂಬಂಧ 3 ಬಂಧಿಸಲಾಗಿದೆ. ಹತ್ಯೆಯಾದ ಯುವತಿ ತಂದೆ ಪ್ರಕಾಶ್ ಗೌಡ ಪಾಟೀಲ್, ಈರಣ್ಣಗೌಡ ಮಗಳನ್ನ ಪ್ರಕಾಶ್ ಗೌಡ ಹತ್ಯೆಗೈದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಅನೈತಿಕ ಸಂಬಂಧ ಬೇಡ ಎದ್ದಿದ್ದಕ್ಕೆ ಯುವಕನ ಮೇಲೆ ಗ್ಯಾಂಗ್ ಕಟ್ಟಿಕೊಂಡು ಹಲ್ಲೆ ನಡೆಸಿದ್ದ ಮಹಿಳೆಯನ್ನ ಬಂಧಿಸಲಾಗಿದೆ. ದೀಪಾ ಎಂಬಾಕೆಯನ್ನ ದೊಡ್ಡಬೆಳವಂಗಲ ಠಾಣೆ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಡಿಸೆಂಬರ್ 13ರಂದು ಕಾರ್ತಿಕ್ ಎಂಬಾತನ ಮೇಲೆ ದೀಪಾ ಮತ್ತು ಆಕೆಯ ಗ್ಯಾಂಗ್ ಮಾರಣಾಂತಿಕ ಹಲ್ಲೆ ಮಾಡಿತ್ತು. ಬೆಂಗಳೂರು ನಗರದ ಆನೇಕಲ್ನಲ್ಲಿ ನ್ಯಾಯಾಧೀಶರ ಸಹಿ ನಕಲು ಮಾಡಿ ಜಮೀನು ಕಬಳಿಕೆ ಮಾಡಿದ ಆರೋಪ ಕೇಳಿಬಂದಿದೆ. ಕೋಟ್ಯಂತರ ರೂಪಾಯಿ ಮೌಲ್ಯದ 28 ಗುಂಟೆ ಜಮೀನನ್ನು ಕಬಳಿಸಿ ಮಾರಾಟ ಮಾಡಲಾಗಿದೆ ಅಂತ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮುನಿರಾಜು, ರಾಘವ್, ಅಂಜನಪ್ಪ, ಅರುಣಾಕ್ಷಿ, ಪವಿತ್ರ, ಪೂಜಶ್ರೀ, ಸುಷ್ಮಿತಾ ಎಂಬುವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಕಲಿ ಸ್ಟಾಂಪ್ ಪೇಪರ್ ಹಗರಣದಲ್ಲಿ ಟಿಟಿಡಿ ಮಾಜಿ ಅಧ್ಯಕ್ಷ, ಮಾಜಿ ಸಂಸದ ಆದಿಕೇಶವಲು ನಾಯ್ಡು ಪುತ್ರ ಶ್ರೀನಿವಾಸ್ ನಾಯ್ಡುನನ್ನ ಸಿಬಿಐ ವಶಕ್ಕೆ ಪಡೆದಿದೆ. ಜೊತೆಗೆ ಪುತ್ರಿ ಕಲ್ಪಜಾ ಮತ್ತು ಸಾಕ್ಷಿನಾಶ ಆರೋಪದಲ್ಲಿ ಡಿವೈಎಸ್ಪಿ ಮೋಹನ್ ಕೂಡ ಸಿಬಿಐ ವಶಕ್ಕೆ ಸಿಕ್ಕಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಕೊಡಿಸುವುದಾಗಿ ಹಣ ವಂಚಿಸಿರುವುದು ಬೆಳಕಿಗೆ ಬಂದಿದೆ. ಅನುಷಾ, ಅರುಣ್ ಎಂಬುವರ ವಿರುದ್ಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಆರೋಪಿ ಅರುಣ್ ಬೆಂಗಳೂರಿನ ಸಾಯಿ ಸೆಲ್ಫ್ ಡ್ರೈವ್ ಸಂಸ್ಥೆಯ ಸಿಇಒ ಅಂತ ಹೇಳಿಕೊಂಡಿದ್ದ.
ಬಳ್ಳಾರಿಯಲ್ಲಿ ಮನೆಗಳ್ಳತನ ಮಾಡ್ತಾ ಇದ್ದ ವೆಂಕಟೇಶ್ ಅಲಿಯಾಸ್ ಕೌಚ್ ವೆಂಕಟೇಶ್ನನ್ನ ಕೌಲ್ ಬಜಾರ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಬಳ್ಳಾರಿಯ ಒಡ್ಡೆನಾಗಪ್ಪ ಕಾಲೋನಿಯ ಮನೆಯೊಂದರಲ್ಲಿ ವೆಂಕಟೇಶ್ ಕಳ್ಳತನ ಮಾಡಿದ. ಬಂಧಿತನ ಬಳಿ ಇದ್ದಂತಹ 9 ಲಕ್ಷ ಮೌಲ್ಯದ 85 ಗ್ರಾಂ ಚಿನ್ನ ವಶಕ್ಕೆ ಪಡೆಯಲಾಗಿದೆ. ಕಲಬುರಗಿಯ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಎಸಿ ಕಳ್ಳತನ ಮಾಡಿರುವ ಆರೋಪ ಕೇಳಿಬಂದಿದೆ. ಆಸ್ಪತ್ರೆ ಮುಖ್ಯಸ್ಥರೇ 24 ಎಸಿಗಳನ್ನು ಕಳ್ಳತನ ಮಾಡಿ ಬೇರೆಡೆ ಶಿಫ್ಟ್ ಮಾಡಿದ್ದಾರೆ ಅಂತ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಆರೋಪಿಸಿದ್ದಾರೆ. ಅಲ್ಲದೆ ಆಸ್ಪತ್ರೆಯ ಎಸಿಗಳನ್ನು ತಮ್ಮ ಮನೆಗೆ ಹಾಕಿಸಿಕೊಂಡಿದ್ದಾರೆ ಅಂತಲೂ ಆರೋಪ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹರೋಹಳ್ಳಿ ಠಾಣೆಯ ಪೊಲೀಸರು 2 ಮನೆಗಳ್ಳರ ಹೆಡೆಮುರಿ ಕಟ್ಟಿದ್ದಾರೆ. ಬೆಂಗಳೂರು ಮೂಲದ ಮಂಜುನಾಥ್, ರಿಯಾಜ್ ಪಾಷಾನನ್ನ ಬಂಧಿಸಿದ್ದಾರೆ. 20 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ, ನಗದು, 1 ಆಟೋ, 1 ಬೈಕ್ ಜಪ್ತಿ ಮಾಡಿದ್ದಾರೆ. ಖದೀಮರು ಡಿಸೆಂಬರ್ 11ರಂದು ಮರಸರಹಳ್ಳಿಯ ಮನೆಯೊಂದರಲ್ಲಿ ಕಳ್ಳತನ ಮಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ 6 ತಿಂಗಳಿಂದ ಸಂಬಳ ಕೊಡದ ಹಿನ್ನೆಲೆ ಗುತ್ತಿಗೆ ವೈದ್ಯಾಧಿಕಾರಿ ರಾಜೀನಾಮೆ ಕೊಟ್ಟಿದ್ದಾರೆ. ಕೊಲ್ಲಮೊಗ್ರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಕುಲ್ದೀಪ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಸರ್ಕಾರ ಸಂಬಳ ನೀಡದ್ದಕ್ಕೆ ಆರ್ಥಿಕ ಸಮಸ್ಯೆ ಉಂಟಾಗಿದೆ, ಹೀಗಾಗಿ ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಆ ಪತ್ರದಲ್ಲಿ ವೈದ್ಯ ಕುಲ್ದೀಪ್ ಉಲ್ಲೇಖಿಸಿದ್ದಾರೆ. ದಾವಣಗೆರೆಯಲ್ಲಿ ಕುಡಿಯೋ ನೀರಿಗಾಗಿ ಮಹಿಳೆಯರು ಖಾಲಿ ಕೊಡ ಹಿಡಿದು ಶಾಸಕರ ಮುಂದೆ ಪ್ರತಿಭಟಿಸಿದ ಘಟನೆ ನಡೆಯಿತು. ಜಗಳೂರು ತಾಲೂಕಿನ ಸಿದ್ದಯ್ಯನಕೋಟೆ ಗ್ರಾಮದ ಮಹಿಳೆಯರು ಪ್ರತಿಭಟನೆ ನಡೆಸಿ ಶಾಸಕ ಬಿ ದೇವೇಂದ್ರಪ್ಪ ಬಳಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಬಸವನಕೋಟೆ ಗ್ರಾಮ ಪಂಚಾಯಿತಿ ಪಿಡಿಒ ಕುಡಿಯೋ ನೀರು ಪೂರೈಸ್ತಾ ಇಲ್ಲ, ಕುಡಿಯೋ ನೀರಿಗಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ದೂರಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಜನರ ನಿದ್ದೆಗೆಡಿಸಿದ್ದ ಹುಲಿಯನ್ನ ಸೆರೆ ಹಿಡಿಯಲಾಗಿದೆ. ಬರ್ಗಿ ಗ್ರಾಮದ ಬಾಳೆತೋಟದಲ್ಲಿ ಪ್ರತ್ಯಕ್ಷ ಆಗಿದ್ದ ಹುಲಿಯನ್ನ ಅರವಳಿಕೆ ಮದ್ದು ಕೊಟ್ಟು ಹಿಡಿಯಲಾಗಿದೆ. ಬರ್ಗಿ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಅಸಹಾಯಕ ತೋಡ್ಕೊಂಡಿದ್ದಾರೆ. ಹುಲಿ ಸೆರೆ ಹಿಡಿಯೋದಕ್ಕೆ ಪಶುವೈದ್ಯರ ಸಮಸ್ಯೆ ಇದೆ. ಜಿಲ್ಲೆಯಲ್ಲಿ ಕೇವಲ 2 ಪಶುವೈದ್ಯರಿದ್ದು, ಹೀಗಾಗಿ ಹುಲಿ ಸೆರೆ ಹಿಡಿಯೋ ಕಷ್ಟ ಅಂತ ಅರಣ್ಯ ಸಿಬ್ಬಂದಿ ಅಳಲು ತೋಡ್ಕೊಂಡಿದ್ದಾರೆ. ಚಾಮರಾಜನಗರದ ನಂಜೇದೇವಪುರ ಬಳಿ 5 ಹುಲಿಗಳು ಪ್ರತ್ಯಕ್ಷವಾಗಿರುವುದರಿಂದ 3 ಗ್ರಾಮಗಳಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ನಂಜೇದೇವಪುರ ಸೇರಿ ವೀರನಪುರ, ಉಡಿಗಾಲ್ ಗ್ರಾಮದಲ್ಲಿ 144 ಸೆಕ್ಷನ್ ಜಾರಿಯಾಗಿದೆ. ಯಾರು ಗುಂಪು ಸೇರಬಾರದು, ಮನೆಯಿಂದ ಹೊರಬರದಂತೆ 3 ಗ್ರಾಮಗಳ ಜನ ಸಹಕರಿಸುವಂತೆ ತಹಶೀಲ್ದಾರ್ ಗಿರಿಜಾ ಮನವಿ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಹಾಗೂ ತಮಿಳುನಾಡು ಗಡಿಯಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ. ಹೊಸೂರು ಬಳಿ 40ಕ್ಕೂ ಹೆಚ್ಚು ಕಾಡಾನೆ ಪ್ರತ್ಯಕ್ಷವಾಗಿವೆ. ಬೆಳೆ ಹಾನಿ ಮಾಡ್ತಾ ಇದ್ದು ಆತಂಕ ಸೃಷ್ಟಿಸಿವೆ. ಕಾಡಾನೆಗಳನ್ನು ಪಟಾಕಿ ಸಿಡಿಸಿ ಕಾಡಿಗಟ್ಟಲು ಅರಣ್ಯ ಇಲಾಖೆ ಕಾರ್ಯಾಚರಣೆ ಮಾಡ್ತಾ ಇದೆ. ನಮ್ಮ ಮೆಟ್ರೋ ಗುಲಾಬಿ ಬಣ್ಣದ ಮಾರ್ಗದಲ್ಲಿ ಸಂಚರಿಸೋ ಚಾಲಕರಹಿತ ರೈಲು ಕೊತ್ತನೂರು ಡಿಪೋ ತಲುಪಿದೆ. ಬಿಎಂಎಲ್ ನಿರ್ಮಿಸಿರೋ 5 ರೈಲುಗಳು ಕೊತ್ತನೂರು ಡಿಪೋಗೆ ಆಗಮಿಸಿವೆ. ಗುಲಾಬಿ ಬಣ್ಣದ ಮಾರ್ಗದಲ್ಲಿ ಸಂಚರಿಸುವ 23 ಚಾಲಕರಹಿತ ರೈಲುಗಳ ನಿರ್ಮಾಣದ ಹೊಣೆಯನ್ನು ಬಿಎಂಎಲ್ಗೆ ನೀಡಲಾಗಿದೆ. 2026ರ ಮೇನಲ್ಲಿ ಕಾಳೇನಹಳ್ಳಿಯಿಂದ ನಾಗವಾರಕ್ಕೆ ಸಂಪರ್ಕಿಸುವ ಪಿಂಕ್ ಲೈನ್ ಸಂಚಾರಕ್ಕೆ ಮುಕ್ತವಾಗುವ ನಿರೀಕ್ಷೆ ಇದೆ. ವಿಜಯಪುರ ಜಿಲ್ಲೆಯಲ್ಲಿ ವಿಪರೀತ ಶೀತಗಾಳಿ ಚಳಿಯಿಂದಾಗಿ ಶಾಲೆಗಳ ಸಮಯ ಬದಲಾವಣೆ ಮಾಡಲಾಗಿದೆ. ಬೆಳಗ್ಗೆ 10ರಿಂದ 10 ದಿನಗಳವರೆಗೆ ಶಾಲೆಗಳ ಟೈಮಿಂಗ್ ಬದಲಿಸುವಂತೆ ಸರ್ಕಾರಿ, ಅನುದಾನಿತ, ಖಾಸಗಿ ಶಾಲೆಗಳ ಸಮಯ ಬದಲಾವಣೆಗೆ ಸೂಚನೆ ನೀಡಲಾಗಿದೆ. ಮೈಸೂರಿನ ಮೈಲಾರಿ ಹೋಟೆಲ್ನಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಸವಿದಿದ್ದಾರೆ. ದೋಸೆ, ಇಡ್ಲಿ ಸವಿದ್ರು. ಮೈಸೂರಿಗೆ ಹೋದಾಗಲೆಲ್ಲ ಸಿಎಂ ಸಿದ್ದರಾಮಯ್ಯ ಅಗ್ರಹಾರ ಬಡಾವಣೆಯಲ್ಲಿರುವ ಮೈಲಾರಿ ಹೋಟೆಲ್ನಲ್ಲಿ ಉಪಹಾರ ಸೇವಿಸುತ್ತಾರೆ. ಭಾರತ ಒಂದು ಹಿಂದೂ ರಾಷ್ಟ್ರವಾಗಿದ್ದು ಸಂವಿಧಾನದ ಅನುಮತಿ ಅಗತ್ಯವಿಲ್ಲ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಪೂರ್ವದಲ್ಲಿ ಸೂರ್ಯ ಹುಟ್ಟಾನೆ, ಯಾವಾಗಿಂದ ಇದ್ದಾನೆ ಅಂತ ನಮಗೇನು ಗೊತ್ತಿಲ್ಲ. ಹಾಗೆ ಹಿಂದೂ ರಾಷ್ಟ್ರಕ್ಕೆ ಸಂವಿಧಾನದ ಅಪ್ಪಣೆ ಬೇಕಾ? ಹಿಂದೂಸ್ತಾನ ಯಾವಾಗಲೂ ಹಿಂದೂ ರಾಷ್ಟ್ರವಾಗಿಯೇ ಇರುತ್ತೆ ಅಂತ ಹೇಳಿದ್ದಾರೆ. ಎಲ್ಲಿವರೆಗೂ ಜನ ದೇಶದ ಸಂಸ್ಕೃತಿ, ಪರಂಪರೆ ಮತ್ತು ಪೂರ್ವಜರ ವೈಭವ ಸಂಭ್ರಮಿಸ್ತಾರೋ ಅಲ್ಲಿವರೆಗೂ ಹಿಂದೂ ದೇಶವಾಗಿರುತ್ತೆ ಅಂತ ಹೇಳಿದ್ದಾರೆ. ಮನ್ರೇಗಾ ನೆಲಸಮ ಮಾಡುವ ಮೂಲಕ ಉದ್ಯೋಗ ಹಕ್ಕುಗಳನ್ನು ಕೇಂದ್ರ ಸರ್ಕಾರ ನಾಶ ಮಾಡಿದೆ ಅಂತ ಕಾಂಗ್ರೆಸ್ ಸಂಸದೀಯ ಮಂಡಳಿ ಅಧ್ಯಕ್ಷ ಸೋನಿಯಾ ಗಾಂಧಿ ಕಿಡಿಕಾರಿದ್ದಾರೆ. ಜಿರಾಮ್ಜಿ ಯೋಜನೆಯಿಂದಾಗಿ ಮನ್ರೇಗಾ ಯೋಜನೆಯ ಸ್ವರೂಪ ಬದಲಾಗಿದೆ, ಇದರಿಂದ ಗ್ರಾಮೀಣ ಭಾರತದ ಮೇಲೆ ಪರಿಣಾಮ ಬೀರಲಿದೆ ಅಂತ ಟೀಕಿಸಿದ್ದಾರೆ. ದೆಹಲಿಯಲ್ಲಿ ಏರ್ ಇಂಡಿಯಾ ವಿಮಾನ ತುರ್ತು ಭೂಸ್ಪರ್ಶ ಆಗಿದೆ. ದೆಹಲಿಯಿಂದ ಮುಂಬೈಗೆ ತೆರಳುತ್ತಾ ಇದ್ದಂತಹ ಏರ್ ಇಂಡಿಯಾ ವಿಮಾನದ ಎಂಜಿನ್ ಆಯಿಲ್ ಒತ್ತಡ ಶೂನ್ಯಕ್ಕೆ ಇಳಿದಿದ್ದರಿಂದ ವಿಮಾನ ವಾಪಸ್ಸಾಯಿತು. ಟೇಕ್ ಆಫ್ ಆದ ಸ್ವಲ್ಪ ಸಮಯದಲ್ಲೇ ವಿಮಾನದ ಬಲ ಎಂಜಿನ್ನಲ್ಲಿ ಕಡಿಮೆ ತೈಲ ಒತ್ತಡ ಶೂನ್ಯಕ್ಕಿಳಿತು. ಅಪಾಯದ ಸೂಚನೆಯನ್ನ ತಿಳಿದ ಮೇಲೆ ಪೈಲಟ್ಗಳು ವಿಮಾನವನ್ನು ದೆಹಲಿ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಮಾಡಿದ್ದಾರೆ. ಹೀಗಾಗಿ ಅನಾಹುತ ತಪ್ಪಿದೆ. ದೆಹಲಿ ಹಾಗೂ ಎನ್ಸಿಆರ್ ಗ್ಯಾಸ್ ಚೇಂಬರ್ ಆಗಿ ಬದಲಾಗಿದೆ. ವಾಯು ಗುಣಮಟ್ಟ ಸೂಚ್ಯಂಕ 442ಕ್ಕೆ ತಲುಪಿದೆ. ದಟ್ಟ ಮಂಜು ಹೊಗೆಯಿಂದಾಗಿ ವಾಹನ ಸವಾರರು ಪರದಾಡಿದ್ದಾರೆ. ಮಂದ ಬೆಳಕಿನಿಂದಾಗಿ ವಿಮಾನ ಹಾರಾಟದಲ್ಲೂ ವ್ಯತ್ಯಯ ಆಗಿದೆ. 150ಕ್ಕೂ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ವಿಳಂಬ ಆಗಿದ್ದು 10 ವಿಮಾನಗಳನ್ನು ರದ್ದು ಮಾಡಲಾಯಿತು. ಉತ್ತರ ಭಾರತದಲ್ಲಿಯೂ ಹವಾಮಾನ ವೈಪರೀತ್ಯ ಉಂಟಾಗಿದೆ. ಅತ್ತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹಿಮಪಾತ ಕೂಡ ಜೋರಾಗಿದೆ. ಗುಲ್ಮಾರ್ಗ್ ಸೇರಿದಂತೆ ಹಲವು ಪ್ರದೇಶಗಳು ಹಿಮದಿಂದ ಆವೃತವಾಗಿದೆ. ಮನಮೋಹಕ ದೃಶ್ಯ ಪ್ರವಾಸಿಗರಿಗೆ ಮುದ ಕೊಡ್ತಾ ಇದೆ. ಕನಿಷ್ಠ ತಾಪಮಾನ -2.4 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಕೆಯಾಗಿದೆ.
ಛತ್ತೀಸ್ಗಢನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಾಯಗಢ ಜಿಲ್ಲೆಯಲ್ಲಿ 20 ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಪ್ರಿನ್ಸಿ ಕುಮಾರಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸೂಸೈಡ್ಗೂ ಮುನ್ನ ಪ್ರಿನ್ಸ್ ಕುಮಾರಿ ಡೆತ್ ನೋಟ್ ಬರೆದಿದ್ದಾರೆ. ಅಪ್ಪ ಅಮ್ಮ ಕ್ಷಮಿಸಿ, ನಿಮ್ಮ ನಿರೀಕ್ಷೆಗಳನ್ನು ಪೂರೈಸಲು ಸಾಧ್ಯವಾಗ್ತಿಲ್ಲ. ನನ್ನ ಶಿಕ್ಷಣಕ್ಕೆ ನೀವು ಹಣ ವ್ಯಯ ಮಾಡ್ತಾ ಇರೋದು ಬೇಸರ ತರಿಸಿದೆ ಅಂತ ಡೆತ್ ನೋಟ್ನಲ್ಲಿ ಪ್ರಿನ್ಸಿ ಕುಮಾರಿ ಬರೆದಿದ್ದಾರೆ.